ಉಲ್ಟಾ ಹುಟ್ಟಿಯೇನ? ಅಲ್ಲ ನಂಗೆ ನೀ ಯಾರಂದನ ಗೊತ್ತಿಲ್ಲ ಅಂತದ್ರಾಗ ನೀ ನನಗೆ ಸುಪಾರಿ ಕೊಡ್ತಿ? ಸರಿ ಆಯ್ತು, ನಾ ಸತ್ರ ನಿನ್ನ ಖುಷಿ ಅಲ್ಲ, ಹೆಂಗೂ ನಾ ಸಾಯಕ ಬಂದೀನಿ. ಸುಮ್ಮನೆ ಸುಪಾರಿ ಕೊಟ್ಟು ರೊಕ್ಕ ಯಾಕೆ ಹಾಳು ಮಾಡ್ಕೋತಿ? ಇಲ್ಲೇ ನಿಂತು ನೋಡು, ನಾ ಸಾಯ್ತೀನಿ. ಸತ್ ಮೇಲೆ ನಾನು ಹೆಣ ಮನೆಗೆ ತಗೊಂಡು ಹೋಗು. ನೀ ಆರಾಮಾಗಿ ಸತ್ತೋಗ್ತಿ, ನಾನು ಜೈಲ್ನಾಗ ಭಜನೆ ಮಾಡ್ಕೋತ ಕುಂದಿರ್ಲ. ಆಯ್ತು, ನನ್ನ ಹೆಣ ಏನು ತಗೊಂಡು ಹೋಗ್ಬೇಡ. ನಾ ಸಾಯಿ ತನಕ ನಿಂತು ನಾ ಸತ್ ಮೇಲೆ ನಿನ್ನ ಮನಸ್ಸಿಗೆ ಸಮಾಧಾನ ಆಗುವಷ್ಟು ಖುಷಿ ಪಟ್ಟು ಹೋಗು. ಈಗ್ಲಾರ ಸಮಾಧಾನನಾ? ಇಲ್ಲ, ನಾವು ಇಬ್ರು ಜೊತೆಲೇ ಸಾಯನ ಬಾ. ಯಪ್ಪ, ಇದೇನು ಹೊಸ ಟ್ವಿಸ್ಟ್ ಅಲ್ಲ. ನಾ ಬದುಕ್ಬೇಕಂದ್ರ ಬದುಕಾಕು ಆಗಾಕತ್ತಿಲ್ಲ, ಸಾಯಕಂತ ಬಂದ್ರ ಇದು ಒಂದು ಸಮಸ್ಯೆ. ನಾ ಕರೆ ಹೇಳಕತ್ತೀನಿ, ನನಗೂ ನನ್ನ ಜೀವನ ಸಾಕಾಗಿ ಹೋಗೈತಿ. ನೋಡು, ನಾನು ಮಜಾಕ್ ಮಾಡೋ ಟೈಮಲ್ಲಿ ಈಗಿಲ್ಲ. ನನಗಿಲ್ಲಿ ಒಂದೊಂದು ಕ್ಷಣನೂ ಭಾರ ಅನ್ಸಾಕತ್ತೈತಿ. ನಾ ಸಾಯ್ಬಾರ್ದಂತ ನೀ ಇಂಥ ಮಾತು ಮಾತಾಡಕತ್ತಿ. ನೀನು ಈಗ ನಾನು ತಡಿಬಹುದು, ಆದ್ರೆ ನಾಳೆ ನಾಡಿದ್ದು ಹೋಗ್ಲಿ, ಇನ್ನೊಂದು ತಾಸು ಬಿಟ್ಟು ನಿನ್ ಕಣ್ ತಪ್ಪಿಸಿ ನಾನು ಸಾಯ್ತೀನಿ. ಆಗ ನನ್ನ ಜೀವ ಯಾರ ಹಿಡಿಯೋಕತ್ತೈತಿ? ಹಿಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ, ಯಾಕಂದ್ರೆ ನಾವಿಬ್ರು ಇಲ್ಲೇ ಸಾಯ್ತೀವಲ್ಲ. ನನಗೂ ನಿನ್ ಜೋಡಿ ಸಾಯಕ್ಕ ಇಷ್ಟ ಇಲ್ಲ. ನೀವೊಬ್ಬನ ಸಾಯಿ.